ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ಬೀದರ್ ಜಿಲ್ಲೆಯ ಹೊಸ ಸುದ್ದಿಗಳನ್ನು ಮತ್ತೆ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಾನು ವರದಿಗಾರ ಮಹಾರುದ್ರ ಡಾಕೊಳಗಿ. ಇದೀಗ ಈ ದಿನದ ಒಂದು ಮುಖ್ಯಾಂಶಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಜರುಗಿದ 7ನೇ ವರ್ಷದ ಬ್ರಹ್ಮೋತ್ಸವ ಕಾರ್ಯಕ್ರಮ, ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿ ಅವರಿಂದ ಜರುಗಿದ ಪಂಚಾಮೃತಾಭಿಷೇಕ, ಭಕ್ತರಿಂದ ಜರುಗಿದ 108 ಕಳಶಾಭಿಷೇಕ ಸಮಾರಂಭ. ನಗರದ ಗುಂಪಾ ರಸ್ತೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ ಪ್ರಯುಕ್ತ ಬಿಜೆಪಿ ಕಚೇರಿ ಉದ್ಘಾಟನೆ. ಜೂನ್ 3ರಂದು ನಡೆಯುವ ಚುನಾವಣೆಯಲ್ಲಿ ಬೆಂಬಲಿಸಲು ಅಮರನಾಥ್ ಪಾಟೀಲ್ ಕೋರಿಕೆ. ಪಾಟೀಲ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತ ನೀಡಲು ಸೋಮನಾಥ್ ಪಾಟೀಲ್ ಮನವಿ. ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿ ಜರುಗಿದ ಸಂಭ್ರಮದ ಸಂದಲ್ ಕಾರ್ಯಕ್ರಮ. ಅಲಂಕೃತ ಸಾರೋಟಿನಲ್ಲಿ ಜರುಗಿದ ಡಾಕ್ಟರ್ ಮೊಹಮ್ಮದ್ ಇದ್ರಿಸ್ ಅಹಮದ್ ಸಾಹೇಬ್ ಮೆರವಣಿಗೆ. ನೆರೆಯ ರಾಜ್ಯಗಳಿಂದಲೂ ಭಕ್ತರ ಆಗಮನ. ಎಲ್ಲರಿಗೂ ಶುಭವಾಗಲಿ ಎಂದು ಶುಭ ಹಾರೈಸಿದ ಖಾದ್ರಿ ಸಾಹೇಬ್ಜಿ. ನಗರದಲ್ಲಿ ಜರುಗಿದ ಆರ್ಯ ವೈಶ್ಯ ಸಮಾಜದ ಕುಲದೇವಿ ಕನ್ಯಕಾ ಪರಮೇಶ್ವರಿ ಜಯಂತಿ ಭವ್ಯ ಪ್ರಯುಕ್ತ ಮೆರವಣಿಗೆ. ಪಾಂಡುರಂಗ್ ಮಂದಿರದಿಂದ ಆರಂಭಗೊಂಡ ಮೆರವಣಿಗೆಯಲ್ಲಿ ನೂರಾರು ಬಾಂಧವರು ಭಾಗಿ. ಗಮನ ಸೆಳೆದ ಡೊಳ್ಳು ಕುಣಿತದ ಕಲಾವಿದರ ಭಕ್ತಿ ಆಕರ್ಷಕ ನೃತ್ಯ. ಕ್ರೈಸ್ತ ಜಾತ್ರೆ ಮಹೋತ್ಸವದ ಪ್ರಯುಕ್ತ ಮಂಗಲ್ಪೇಟ್ ಚರ್ಚ್ನಲ್ಲಿ ಜರುಗಿದ ಭಜನಾ ಸ್ಪರ್ಧೆ. ವಿವಿಧ ಗ್ರಾಮಗಳ ಭಕ್ತರು ಸ್ಪರ್ಧೆಯಲ್ಲಿ ಭಾಗಿ. ಮೈ ನವಿರೇಳಿಸುವಂತೆ ಭಜನೆ ಮಾಡಿದ ತಂಡದವರು. ರೆವರೆಂಡ್ ನೆಲ್ಸನ್ ಸುಮಿತ್ರಾ ಹಾಗೂ ಎಂಪಿ ಜೈಪಾಲ್ ನೇತೃತ್ವದಲ್ಲಿ ಜರುಗಿದ ಜಾತ್ರೆ. ವಾರ್ತೆಗಳ ವಿವರ. ಬೀದರ್ನ ರಾಂಪುರೆ ಕಾಲೋನಿಯಲ್ಲಿ ನಿರ್ಮಾಣ ಮಾಡಲಾದ ಭವ್ಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ 7ನೇ ವರ್ಷದ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಜರುಗುತ್ತಾ ಇದೆ. ಮೇ 19ರಿಂದ 23ರವರೆಗೆ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮಗಳು ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲದ ಸಂದರ್ಭದಲ್ಲಿ ಹಲವಾರು ವಿವಿಧ ಕಾರ್ಯಕ್ರಮಗಳು ಜರುಗುತ್ತಾ ಇವೆ. ಸೋಮವಾರ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪುತ್ಥಳಿಗೆ ಪಂಚಾಮೃತ ಅಭಿಷೇಕವನ್ನು ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿಯವರು ಹಾಗೂ ರವೀಂದ್ರ ಕಲ್ಲಯ್ಯ ಸ್ವಾಮಿ ದಂಪತಿಗಳು ಮಾಡಿದ್ರು. ಜೊತೆಗೆ ದೇವರಿಗೆ 108 ಒಂದು ಅಲಂಕಾರ ಮಾಡಲಾಯಿತು. 108 ಕಳಶಾಭಿಷೇಕ, ಫಲಾಭಿಷೇಕ, ಮಹಾಪೂಜಾ ಅಲಂಕಾರ ಕೂಡ ಮಾಡಲಾಯಿತು. ಬೆಳಿಗ್ಗೆ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ಧನ್ಯರಾದರು. ಸುಮಾರು 7 ವರ್ಷಗಳಿಂದ ಪೂಜಾದಿ ಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಗೋಶಾಲೆ ಯಶಸ್ವಿಯಾಗಿ ಜರುಗುತ್ತಾ ಇದೆ. 5 ದಿವಸಗಳ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅರ್ಚಕರಾಗಿರುವಂತಹ ನರಸಿಂಗ್ ದೀಕ್ಷಿತ್ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದ ಎಲ್ಲ ಒಂದು ಟ್ರಸ್ಟಿಗಳು, ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು, ತಾಯಂದಿರು ಮತ್ತು ಯುವಕ ಯುವತಿಯರು ಕೂಡ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ಧನ್ಯರಾದರು. जय श्रीमन नारायण। 7वां वार्षिक ब्रह्मोत्सव यहाँ पर सत्यनारायण स्वामी मंदिर में दिनांक 19/5/2024 से आरंभ हुआ है। कल यानी 19 के दिन इस ब्रह्मोत्सव का संकल्प सभी ट्रस्टियों द्वारा और सभी ब्रह्मोत्सव परिवार द्वारा हुआ है। कल प्राकार मंडप का प्रदक्षिणा और विशेष इस साल एक गो प्राकार मंडप का निर्माण करने का संकल्प हम सब ट्रस्टियों ने मिलकर कल किया है। उस अवसर पर गणेश जी का हवन और लक्ष्मी का हवन हमने यहाँ पर संपन्न हुआ है। और आज 20 तारीख को सवेरे प्रातः बेला में भगवान नारायण का शादी के अवसर, कल्याण उत्सव के अवसर पर जो है ना हल्दी का कार्यक्रम हुआ और विशेष पंचामृत का अभिषेक, गन्ने का रस का अभिषेक और अनेक जितने भी फल है, आम रस का अभिषेक, ऐसे अनेक फलों का रस से अभिषेक नारायण का हुआ है। और विशेष आज अष्टोत्तर 108 कलश का अभिषेक भी नारायण को संपन्न हुआ है। और आज शाम में गुजराती समाज द्वारा
दांडिया का कार्यक्रम होगा और उसके पश्चात कल यानी 21 तारीख को इस ब्रह्मोत्सव का हवन और पूर्णाहुति 11 बजे संपन्न होगा और दोपहर 3 बजे से 6:30 बजे तक कल्याण महोत्सव का कार्यक्रम यहाँ पर अनेक भक्तों द्वारा 1008 भक्तों द्वारा सहस्त्र कल्याण मिसे कहते हैं प्रथम बार हमारे इस सत्यनारायण स्वामी भगवान के मंदिर में संपन्न होने जा रहा है। उसमें 1008 कुटुंब भाग लिए हैं, इसलिए और यह कल दोपहर 3 बजे से 6:30 बजे तक लगभग चलेगा। उसके पश्चात महाप्रसाद का आयोजन किया गया है। फिर 22 तारीख को सहस्त्र कल्याणम का सवेरे पुष्पार्चन होगा और सहस्त्र कल्याणम दोपहर में 3 बजे से 6 बजे तक होगा। उसके पश्चात और इस ब्रह्मोत्सव का समापन पूर्णाहुति दिनांक 23 को सायं बेला में सत्यनारायण भगवान का सामूहिक ट्रस्टी द्वारा और भक्तों द्वारा सत्यनारायण पूजा के साथ ब्रह्मोत्सव का आशीर्वचन कार्यक्रम और जो है ना ब्रह्मोत्सव समापन कार्यक्रम होगा। इसलिए मैं सभी बिदर नगरवासियों और बिदर के जितने भी भक्त हैं उन सभी से मैं प्रार्थना करूंगा आने वाले 21 और 22 तारीख और 23 तारीख को सभी हमारे कार्यक्रम में भाग लेकर भगवान लक्ष्मी नारायण का संपूर्ण आशीर्वाद प्राप्त करें और गौमाता का आशीर्वाद प्राप्त करें। और इस वीडियो के माध्यम से मैं आप सभी को प्रार्थना करता हूं और सूचना देता हूं, यहाँ पर गौ सेवा के लिए आप कभी भी आके गौ सेवा कर सकते हैं। प्रति अमावस्या गो पूजन और गोग्रास सेवा का विशेष आयोजन किया गया है। आप सभी भक्त इसका लाभ उठा सकते हैं और संपूर्ण लक्ष्मी नारायण एवं गौ माता का आशीर्वाद प्राप्त कर सकते हैं। जय श्रीमन नारायण, जय श्रीमन। मेरे साथ हमारे ट्रस्टी परिवार वाले यहाँ पर ठहरे हुए हैं, मुकेश जी वर्मा और संतोष जी वर्मा, और ब्रह्मोत्सव के परिवार वाले श्री रमेश जी पांडे मेरे साथ उपस्थित है। अनिल जी पांडे मेरे साथ उपस्थित है। इन सभी के विशेष सहयोग से हम यहाँ पर सभी कार्यक्रम करते हैं, सभी उत्सव करते हैं। ट्रस्ट में 28 जो है ना ट्रस्टी है और ब्रह्मोत्सव परिवार वाले 25-30 ब्रह्मोत्सव परिवार वाले हैं। इन सभी परिवारों को लेके हम ट्रस्ट का हर एक कार्य यहाँ पर संपन्न करते हैं। हम सबके ऊपर लक्ष्मी नारायण का कृपा कटाक्ष प्राप्त बना रहे, यही मैं लक्ष्मी नारायण के चरणों में समर्पण प्रार्थना करूँगा। बोलो गौ माता की जय। ವಿಧಾನ ಪರಿಷತ್ ಈಶಾನ್ಯ ಪದವೀಧರರ ಒಂದು ಮತಕ್ಷೇತ್ರದ ಚುನಾವಣೆ ಪ್ರಯುಕ್ತ ಬೀದರ್ ನಗರದ ಮನ್ನಳ್ಳಿ ರಸ್ತೆಯಲ್ಲಿರುವಂತಹ ಹಾರೂರುಗೆರೆ ಕಮಾನ್ ಹತ್ತಿರ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಚೇರಿ ಉದ್ಘಾಟನೆ ಮಾಡಲಾಯಿತು. ಚುನಾವಣಾ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡ್ತಾ, ನಾನು ಮಾಡಿರುವಂತಹ ಈ ಹಿಂದೆ ಮಾಡಿರುವಂತಹ ಹಲವು ಕಾರ್ಯಗಳು ನನ್ನ ಕೈ ಬಿಡಲ್ಲ ಎನ್ನುವಂತಹ ಒಂದು ಭರವಸೆಯನ್ನು ನಾನು ಇಟ್ಕೊಂಡಿದ್ದೇನೆ. ದಯವಿಟ್ಟು ಪದವೀಧರರು ನನಗೆ ಮೊದಲನೇ ಪ್ರಾಶಸ್ತ್ಯದ ಒಂದು ಮತವನ್ನು ನೀಡಿ ಆರಿಸಿ ತರಬೇಕು ಅಂತ ಕಚೇರಿ ಉದ್ಘಾಟನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಮನವಿ ಮಾಡಿಕೊಂಡರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಕೊಲೆ, ಅತ್ಯಾಚಾರ, ಅನ್ಯಾಯ ಮತ್ತು ದಲಿತರ ಮೇಲೆ ಹಲ್ಲೆಗಳು ಕೂಡ ನಡೀತಾ ಇವೆ. ಆದ್ದರಿಂದ ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬಿಜೆಪಿ ವತಿಯಿಂದ ಸ್ಪರ್ಧೆ ಮಾಡಿರುವಂತಹ ಅಮರನಾಥ್ ಪಾಟೀಲ್ ಅವರಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಆರಿಸಿ ಪದವೀಧರ ಮತಕ್ಷೇತ್ರಕ್ಕೆ ಅವ್ರನ್ನ ಕಳಿಸಬೇಕು ಅಂತ ಅವರು ಕೂಡ ಒಂದು ಮನವಿಯನ್ನು ಮಾಡಿಕೊಂಡ್ರು ಮತ್ತು ಮೊದಲನೇ ಪ್ರಾಶಸ್ತ್ಯದ ಮತವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರವಾಗಿ ಕಚೇರಿ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಇನ್ನಿತರ ಎಲ್ಲ ಒಂದು ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. भारतीय जनता पक्ष के, भारतीय जनता पक्ष के। ಈಶಾನ್ಯ ಪದವೀಧರರ ಒಂದು ಮತಕ್ಷೇತ್ರದಿಂದ ಅಭ್ಯರ್ಥಿಯಾಗಿರುವಂಥ ಅಮರನಾಥ್ ಪಾಟೀಲ್ರು ಈ ಮುಂಚೆನೇ ಆ ಒಂದು ಮೇಲ್ಮನೆಗೆ ಸದಸ್ಯರಾಗಿದ್ದಂಥವರು 2012ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಚುನಾಯಿತರಾಗಿ ಪದವೀಧರರ ಸಲುವಾಗಿ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದಂಥವರು, ಸದನದಲ್ಲಿ ಅತಿ ಹೆಚ್ಚು
ಪ್ರಶ್ನೆಗಳನ್ನು ಈ ಭಾಗದ ಜಲವಂತ ಸಮಸ್ಯೆಗಳ ಬಗ್ಗೆ ಮಾತನಾಡಿದಂಥವ್ರು ಯಾರಾದರೂ ಇದ್ದರೆ ಅದು ಅಮರನಾಥ್ ಪಾಟೀಲ್ರು. ಅದರ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆಯ್ಕೆಯಲ್ಲಿ ನಡೆದ ಗೊಂದಲದಿಂದಾಗಿ ನಾವು ಈ ಸ್ಥಾನವನ್ನು ಕಳೆದುಕೊಳ್ಳಬೇಕಾಯಿತು. ಹೋದ ಸಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಆಕ್ಸಿಡೆಂಟಲ್ ಆಗಿ ಈ ಒಂದು ಕ್ಷೇತ್ರವನ್ನು ಗೆದ್ದ ನಂತರ ಈ ಕ್ಷೇತ್ರದ ಒಂದು ಪದವೀಧರಿಗೆ ಯಾವುದೇ ನ್ಯಾಯವನ್ನು ಒದಗಿಸಿಕೊಡಲಿಲ್ಲ ಮತ್ತು ಕಳೆದ ಒಂದು 6 ವರ್ಷದ ಅವಧಿಯಲ್ಲಿ ಅವರು ವಿಧಾನ ಪರಿಷತ್ನಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ರು ನಾವು ನೋಡಲಿಲ್ಲ. ಅವ್ರ ಹಾಜರಾತಿ ಕೂಡ ಅತಿ ಕಡಿಮೆ ಇದೆ. ಅದಕ್ಕಾಗಿ ಈ ಸಲ ಪದವೀಧರರು ಪ್ರಬುದ್ಧರಾಗಿದ್ದು ಕಳೆದ ಸಲ ಅಮರನಾಥ್ ಪಾಟೀಲ್ರವರು ಮಾಡಿದಂಥ ಕೆಲಸಗಳು, ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥ ಕೆಲಸಗಳು, ಯಡಿಯೂರಪ್ಪನವರು ಮಾಡಿದಂಥ ಕೆಲಸಗಳು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದಂಥ ಕೆಲಸಗಳು ಅವೆಲ್ಲವನ್ನು ನೋಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೇ ಇಲ್ಲವೋ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಪ್ರತಿ ದಿವಸ ಒಂದಿಲ್ಲ ಒಂದು ಕಡೆ ರಾಜ್ಯದಲ್ಲಿ ಹತ್ಯೆಗಳಾಗ್ತಾ ಇವೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಅತ್ಯಾಚಾರ ಆಗ್ತಾ ಇವೆ, ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ. ಇವೆಲ್ಲವನ್ನು ಪರಿಗಣಿಸಿದಂಥ ರಾಜ್ಯದ ಜನತೆ, ವಿಶೇಷವಾಗಿ ಪದವೀಧರರು, ಈ ಒಂದು ಈಶಾನ ಪದವೀಧರ ಕ್ಷೇತ್ರದಲ್ಲಿ ಅಮರನಾಥ್ ಪಾಟೀಲರಿಗೆ ಮೊದಲನೇ ಪ್ರಾಶಸ್ತ್ಯ ಮತದಲ್ಲೇ ಅತ್ಯಂತ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ. ಜೂನ್ 3ನೇ ತಾರೀಕಿಗೆ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೆಯುವಂಥ ಒಂದು ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿ ಇಳಿದಿದ್ದು ಇವತ್ತು ಬೀದರ್ ಜಿಲ್ಲೆಗೆ ಒಂದು ಪ್ರಚಾರಾರ್ಥ ಬಂದಿದ್ದು ಇವತ್ತು ಸನ್ಮಾನ್ಯ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ಜಿ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಕಾರ್ಯಾಲಯದಲ್ಲಿ ಕೂಡ ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರ ಸಭೆ, ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದ ಪ್ರಮುಖರ ಸಭೆಯನ್ನು ಕರೆದು ಈ ಚುನಾವಣೆಯ ಒಂದು ಯೋಜನೆಯನ್ನು ಕೂಡ ಇವತ್ತು ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಈ ಮುಂಬರುವಂಥ ಚುನಾವಣೆಯಲ್ಲಿ ನಾನು ತಮ್ಮ ಮೂಲಕ ಎಲ್ಲ ಪದವೀಧರರಿಗೆ ಕೈಜೋಡಿಸಿ ವಿನಂತಿ ಮಾಡ್ಕೋತೀನಿ. ಕಳೆದ ಬಾರಿ ಏನು 2012ರಿಂದ 2018ರವರೆಗೆ ಮಾಡಿದಂಥ ಸದಸ್ಯರೇ ಮಾಡಿದಂಥ ಕಾರ್ಯಗಳನ್ನು ಇವತ್ತು ತೆರೆದ ಪುಸ್ತಕ ಥರ ಇವತ್ತು ಎಲ್ಲರ ಎದುರುಗಡೆ ಇದೆ. ಅದನ್ನು ನೋಡಿಕೊಂಡು ಮುಂಬರುವಂಥ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಈ ಪ್ರದೇಶದ ಏಳಿಗೆಗಾಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ, ನನಗೆ ನಿಮ್ಮ ಮೊದಲನೇ ಪ್ರಾಶಸ್ತ್ಯವಾದ ಮತವನ್ನು ನೀಡಿ ಆಯ್ಕೆ ಮಾಡಿ ಈ ಕ್ಷೇತ್ರದ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ನೀಡಬೇಕನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿದ್ದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿ ಸಂಭ್ರಮದ ಸಂದಲ್ ಖವಾಲಿ ಮತ್ತು ಉಪನ್ಯಾಸ ಕಾರ್ಯಕ್ರಮಗಳು ದರ್ಗಾದಲ್ಲಿ ಭಕ್ತಿಯಿಂದ ಜರುಗಿದವು. ದರ್ಗಾದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮೊಹಮ್ಮದ್ ಇದ್ರಿಸ್ ಅಹಮದ್ ಸಾಹೇಬ್ ಖಾದ್ರಿ ಅವರ ಒಂದು ಮೆರವಣಿಗೆ ಗ್ರಾಮದ ತುಂಬೆಲ್ಲ ಒಂದು ವಿಶೇಷವಾಗಿ ಡಿಜೆ ಹಾಡಿನೊಂದಿಗೆ ಭಕ್ತರು ನಡೆಸಿಕೊಟ್ರು. ದಾರಿಯುದ್ದಕ್ಕೂ ಕುದುರೆ ಕುಣಿತ ಸಭಿಕರ ಗಮನ ಸೆಳೆಯಿತು. ಮೇರಾ ಪೀರ್ ದಸ್ತಗೀರ್ ದಸ್ತಗೀರ್ ಎಂದು ಜಯಘೋಷಗಳನ್ನು ಕೂಗಿದರು. ನೆರೆಯ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ದರ್ಶನ ಕೂಡ ಪಡೆದು ಪುನೀತರಾದರು. ದರ್ಗಾವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದು ಕಣ್ಮನ ಸೆಳೆಯುವಂತಿತ್ತು. ಭವ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದಿಂದ ಆಗಮಿಸಿದ ಖವಾಲಿ ಪಂಡಿತರು ಹಾಡಿದರು. ಈ ಒಂದು ಡಾಕ್ಟರ್ ಖಾದ್ರಿ ಸಾಹೇಬ್ ಅವರು ಕೂಡ ಎಲ್ಲರಿಗೆ ಶುಭವನ್ನು ಕೋರಿದ್ರು. ಅವರಿಗೆ ಒಂದು ಅಲಂಕೃತ ಸಾರೋಟಿನಲ್ಲಿ ಮೆರವಣಿಗೆ ಮಾಡಲಾಯಿತು. ಬಾಜಾ ಭಜಂತ್ರಿಗಳೊಂದಿಗೆ ಯುವಕರು ಕೂಡ ಒಂದು ನೃತ್ಯವನ್ನು ಮಾಡಿ ನಲಿದ್ರು. ಎಲ್ಲರಿಗೂ ಕೂಡ ಒಂದು ಈ ಸಂದರ್ಭದಲ್ಲಿ ಪಾಲ್ಗೊಂಡು ಒಂದು ಸಂದಲನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. अस्सलाम वालेकुम रहमतुल्लाहि बरकातहू। अल्लाह का शुक्र है
ये परवरदिगार का एहसान है कि आज उर्स शरीफ के जलसे में यानी उर्स शरीफ के जलसा संदल में आप तमाम शिरकत किए, मैं उसका शुक्रिया अदा करता हूँ। अल्लाह ताला जो संदल में शरीक हुए, अल्लाह ताला उनकी हाज़िरी को कबूल फरमाए, अल्लाह ताला उनके कमे में तरक्की बरकत इनायत फरमाए, सबकी हर मुश्किलों को आसान फरमाए। ये औलिया अल्लाह ऐसे हैं, सबके लिए रहमत हैं, सबके लिए दुआ करते हैं और उनके उर्स में शरीक होने से बहुत से फ़ायदे हैं। अल्लाह ताला सबको खुश रखे और इसी तरीके से उर्स में हर स्टेट के हर तरफ की पब्लिक शिरकत की है। अल्लाह ताला से मैं शुक्र अदा करता हूँ और आपका भी शुक्रिया अदा करता हूँ और तमाम मीडिया का भी मैं शुक्रिया अदा करता हूँ। और आपने इस तरीके से मेहनत की है और आपने हाज़िरी दी है। अल्लाह ताला सबको खुश रखे और उनके काम में तरक्की करे और बरकत इनायत फरमाए। गफलत में नाजा कशफना फबसुका जो मुझे खादर और दुनिया में अमन का पैगाम लेके आए हैं औलिया अल्लाह और अमन में रखते हैं और अमन में रखे। और क्या हुआ अगर पढ़े चंद खुशबू किताब बेवसीले तुम कब वो पैजिया। अल्लाह ताला हर एक को औलिया के नक्शे कदम चलने की तौफीक इनायत फरमाए। जो उर्स मनाते हैं उनकी याद मनाते हैं और उनकी याद ताज़ा करते हैं। अल्लाह ताला उसमें हमें हमेशा सबको तौफीक दे के हमेशा सबको अमन खुश रखे और अमन से रखे। अल्लाह कामयाबी अता फरमाए। लफ्ज़ का फलक में नाजा कशफना तड़का हजत दारीन बखैर बख्शीन। अब संदल में शिरकत किए हैं और इसके बाद उलमा मशाइख का बयान भी होगा और खवालियाँ भी होगी और आप सबको ಬೀದರ್ ನಗರದ ಹಳೆಯ ಓಣಿಯಲ್ಲಿರುವಂತಹ ಪಾಂಡುರಂಗ್ ಮಂದಿರದಿಂದ ಆರ್ಯ ವೈಶ್ಯ ಸಮಾಜದ ಕುಲದೇವಿಯಾಗಿರುವಂತಹ ಶ್ರೀ ಕನ್ಯಕಾ ಪರಮೇಶ್ವರಿ ಜಯಂತಿ ಪ್ರಯುಕ್ತವಾಗಿ ಭವ್ಯ ಮೆರವಣಿಗೆ ಜರುಗಿತು. ಬೆಳಿಗ್ಗೆ ಪೂಜೆ ಅಭಿಷೇಕ ಮಾಡಲಾಗಿತ್ತು. ಸಾಯಂಕಾಲ ಭವ್ಯ ಮೆರವಣಿಗೆಯಲ್ಲಿ ಸಮಾಜದ ಹಲವು ಬಾಂಧವರು ಪಾಲ್ಗೊಂಡಿದ್ದರು. ಡೊಳ್ಳು ಕುಣಿತದ ಕಲಾವಿದರ ಆಕರ್ಷಕ ನೃತ್ಯ ಸಭಿಕರನ್ನ ಒಂದು ತನ್ನಡೆಗೆ ಸೆಳೆಯುವಂತೆ ಮಾಡಿತ್ತು. ಈ ಕುರಿತು ಮಾತನಾಡಿದ ಬಿಜೆಪಿಯ ವಿಭಾಗೀಯ ಪ್ರಭಾರಿಗಳಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಅವರು ಕೂಡ ತಾಯಿ ಕನ್ಯಕಾ ಪರಮೇಶ್ವರಿ ಎಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ, ಸನಾತನ ಧರ್ಮದ ಭಾಗವಾಗಿರುವಂತಹ ಆರ್ಯ ವೈಶ್ಯ ಸಮಾಜದ ಬಾಂಧವರಿಗೆ ತಾಯಿ ಜಗದಂಬ ಮಾತೆ ಎಲ್ಲ ರೀತಿಯಿಂದಲೂ ಕೂಡ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ. ಇಂದು ಜಯಂತಿ ಪ್ರಯುಕ್ತವಾಗಿ ಭವ್ಯ ಮೆರವಣಿಗೆ ಆಯೋಜಿಸಿರುವಂತಹ ಸಮಾಜದ ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಪ್ರಸಿದ್ಧ ಆರ್ಯ ವೈಶ್ಯ ಸಮಾಜದ ಕುಲದೇವಿ ಯಾವ ದೇವಿಯನ್ನ ಆರ್ಯ ವೈಶ್ಯ ಸಮಾಜ ಆರಾಧನೆಯನ್ನು ಮಾಡ್ತದೆ ಅಂತಹ ಶ್ರೀ ಕನ್ನಿಕಾ ಪರಮೇಶ್ವರಿ ಆದಿಶಕ್ತಿ ಜಗದಂಬಾದ ಇವತ್ತು ಭವ್ಯವಾದಂಥ ಮೆರವಣಿಗೆ ನಡೀತಾ ಇದೆ. ಇವತ್ತು ಪ್ರಕಟವಾದಂಥ ದಿನ. ಪ್ರತಿ ವರ್ಷ
ಸಮಾಜ ಒಂದು ಧಾರ್ಮಿಕ ಪದ್ಧತಿಗಳ ಅನುಸಾರವಾಗಿ ನಮ್ಮ ಸನಾತನ ಸಂಸ್ಕೃತಿಯ ಅನುಸಾರವಾಗಿ ಪಾಂಡುರಂಗ ದೇವಸ್ಥಾನದಿಂದ ಆರಂಭವನ್ನು ಮಾಡಿ ಇಡೀ ನಗರವನ್ನು ಸುತ್ತಾಡಿ ಮತ್ತೆ ಪಾಂಡುರಂಗ ದೇವಸ್ಥಾನದಲ್ಲಿ ಬಂದು ಸಮಾಪನ ಆಗ್ತದೆ. ತಾಯಿ ಜಗದಂಬ ಆಶೀರ್ವಾದದಿಂದ ಮತ್ತು ಆರ್ಯವೈಶ್ಯ ಸಮಾಜಕ್ಕೆ ತುಂಬ ಅನುಕೂಲವನ್ನು ತಾಯಿ ಜಗದಂಬ ಮಾಡಿಕೊಟ್ಟಿದ್ದಾಳೆ. ಇವತ್ತು ನಾನು ತಾಯಿ ಭವಾನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಎಲ್ಲರಿಗೂ ಕೂಡ ಎಲ್ಲ ರೀತಿಯಿಂದ ಸಕಲ ಸವಲತ್ತನ್ನು ತಾಯಿ ಜಗದಂಬ ಕೊಡಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೀದರ ಕ್ಷೇತ್ರಕ್ಕೂ ಕೂಡ ನಮ್ಮ ದೇಶಕ್ಕೂ ಕೂಡ ಅನುಕೂಲ ಮಾಡಿಕೊಡಲಿ ಅಂತೇಳಿ ನಾನು ಜಗದಂಬ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಆರ್ಯವೈಶ್ಯ ಸಮಾಜ, ಆ ಸಮಾಜಕ್ಕೂ ಕೂಡ ನಾನು ತುಂಬ ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆ ರೀತಿಯಿಂದ ನಮ್ಮ ಪುರಾತನ ಸನಾತನ ಸಂಸ್ಕೃತಿಯನ್ನು ಜೀವಂತವಾಗಿ ಇಟ್ಕೊಂಡು ಅವರು ಈ ರೀತಿಯ ತಾಯಿ ಕನ್ನಿಕಾ ಪರಮೇಶ್ವರಿ ದೇವಿಯ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜಗದಂಬ ಮತ್ತೊಮ್ಮೆ ಆಶೀರ್ವಾದ ಕೊಡಲಿ, ಎಲ್ಲರಿಗೂ ದಯಪಾಲಿಸಲಿ, ಎಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಸೇಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಕೇಂದ್ರ ಸಭೆ ಬೀದರ್ ಹಾಗೂ ಚಿಯೋನ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ಇವರ ಒಂದು ಜಂಟಿ ಆಶ್ರಯದಲ್ಲಿ ಬೀದರ್ ಜಿಲ್ಲಾ ಮೆಥಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ 2024 ಅತ್ಯಂತ ಯಶಸ್ವಿಯಾಗಿ ಜರುಗಿತ್ತು. ಈ ಪ್ರಯುಕ್ತ ಚರ್ಚ್ನಲ್ಲಿ ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ತೆಲಂಗಾಣ ಮತ್ತು ಕರ್ನಾಟಕದಿಂದ ಹಲವು ತಂಡಗಳು ಭಾಗವಹಿಸಿದವು. ಈ ಕುರಿತು ಮಾತನಾಡಿರುವಂತಹ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಬಿ.ವಿ. ಶಿವಪ್ರಕಾಶ್ ಅವರು ಹಾಗೂ ಮುಖಂಡರಾಗಿರುವಂತಹ ಕರ್ನಾಟಕ ಕ್ರೈಸ್ತ ರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅನಿಲ್ ನಿಡೋದ ಅವರು ಇವರು ಜಂಟಿಯಾಗಿ ಮಾತನಾಡ್ತಾ ಮೆರವಣಿಗೆ, ಭಜನೆ ಹಾಗೂ ಇನ್ನಿತರ ಉಪನ್ಯಾಸ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿವೆ. ಸಹಕಾರ ನೀಡಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಭಾಗವಹಿಸಿರುವಂತಹ ಎಲ್ಲ ಭಜನಾ ತಂಡದವರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಎಂದು ತಿಳಿಸಿದರು. ಮೇ 17ರಿಂದ 19ರವರೆಗೆ 3 ದಿವಸಗಳ ಕ್ರೈಸ್ತ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಚರ್ಚ್ ಅಲಂಕಾರಗೊಳಿಸಲಾಗಿತ್ತು. ಸಾವಿರಾರು ಜನರು ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಯೇಸು ಕ್ರಿಸ್ತರ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಧನ್ಯರಾದರು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಘನ ಬಿ.ವಿ. ಪ್ರಕಾಶ್, ಬೀದರ್ ಕ್ರೈಸ್ತ ಜಾತ್ರೆಯ ಸಮಿತಿಯ ಅಧ್ಯಕ್ಷನಾಗಿ ನಿನ್ನೆ ಅಂದರೆ 17ನೇ ತಾರೀಕಿನಂದು ದಕ್ಷಿಣ ಭಾಗದಿಂದ ಸುಮಾರು 6 ಭಜನಾ ತಂಡಗಳು ಬಂದು ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿದ್ದೇವೆ. ಮತ್ತು ಇಂದು ಅಂದರೆ 18ನೇ ತಾರೀಕಿನಂದು ಬೀದರ್ ಉತ್ತರ ಭಾಗದಿಂದ ಸುಮಾರು 10-15 ಭಜನಾ ತಂಡಗಳು ತೆಲಂಗಾಣ ಪ್ರಾಂತದಿಂದ ಬೀದರ್ ಜಿಲ್ಲೆಯಿಂದ ಬಂದು ದೇವರನ್ನು ಮಹಿಮೆ ಪಡಿಸಿದ್ದಾವೆ. ಇದು ಸುಮಾರು 101ನೇ ವರ್ಷದ ಜಾತ್ರೆ ಆಗಿರುತ್ತದೆ. ಅದರಲ್ಲಿ ಅನೇಕ ಕಡೆಗಳಿಂದ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಬೀದರ್, ಗುಲ್ಬರ್ಗ ಹೀಗೆ ಆ ಇನ್ಸ್ಟ್ರೂಮೆಂಟ್ ಭಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಸ್ಟೇಂಜರ್ ಆಗಲಿ, ಹಾರ್ಮೋನಿಯಂ ಆಗಲಿ, ತಬಲಾ, ತಾಳ, ಡೋಲ್ಕಿ, ಮೈಕ್ ಇಂಥ ಸಿಸ್ಟಮ್ಗಳನ್ನು ನಮ್ಮ ಸನ್ಮಾನ್ಯ ಬಿಷಪ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮೇಲ್ವಿಚಾರಕರು ನೆಲ್ಸನ್ ಸುಮಿತ್ರಾ ಹಾಗೂ MP ಜಯಪಾಲ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬಹುಮಾನಗಳು ಡಿಸ್ಟ್ರಿಬ್ಯೂಟ್ ಆಗುತ್ತದೆ. ನಾನು ಘನ ಬಿ.ವಿ. ಪ್ರಕಾಶ್, ಬೀದರ್ ಜಾತ್ರೆಯ ಭಜನಾ ಕಮಿಟಿಯ ಅಧ್ಯಕ್ಷ. ಜೈ ಕ್ರಿಸ್. 101ನೇ ಜಾತ್ರೆ ಮಹೋತ್ಸವಕ್ಕಾಗಿ ನಿನ್ನೆ ನಡೆದಂಥ ಮೆರವಣಿಗೆಯಲ್ಲಿ ತನ್ನ ಒಂದು ರಾಗದ ಮೂಲಕ, ತನ್ನ ಮ್ಯೂಸಿಕ್ ಮೂಲಕ ಪ್ರತಿಯೊಬ್ಬರು ಪ್ರದರ್ಶನವನ್ನು ಮಾಡ್ತಲಿದ್ದಾರೆ. ಅದರಲ್ಲಿ ಒಳ್ಳೆ ರೀತಿಯಿಂದ ಪ್ರೋಗ್ರಾಮನ್ನು ನಡೀತಲಿದೆ. ನಾಳೆ ಒಂದು ಒಳ್ಳೆ ಮೆಸೇಜರ್ ಆದಂಥ ಅನೇಕ ದೈವ ಸೇವಕರು ಬರ್ತಲಿದ್ದಾರೆ. NL ಕರ್ಕರೆ ಸಾಹೇಬರು, ಬಿಷಪ್ ಆದ NL ಕರ್ಕರೆ ಸಾಹೇಬರು ಹಾಗೂ
ಮತ್ತು ಇನ್ನೊಬ್ಬರು ನಮ್ಮ ಸಹೋದರರಾದ ಅವ್ರ ಹೆಸರೇನು ಸರ್, ಅವ್ರ ಹೆಸರೇನು? ಇಲ್ಲ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.